ಹಾಯ್ ವೆಲ್ಕಮ್ ಟು ದ ಗಣೇಶ್ ಸ್ಟೋರೀಸ್. ಇವತ್ತಿನ ಪ್ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು CSK ವರ್ಸಸ್ ಡಿ ಸಿ ಆದ ಹೋಮ್ ಗ್ರೌಂಡಲ್ಲಿ. ಇಲ್ಲಿ ಸಿಕ್ಕಾಪಟ್ಟೆ ಬ್ಯಾಟಿಂಗ್ ಯೂಸ್ಫುಲ್ ಇರುತ್ತೆ. ಫಸ್ಟ್ ಬ್ಯಾಟಿಂಗ್ ಆಡೋರು ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದ್ದೇ ಇರುತ್ತೆ. ಇಲ್ಲಿ ಬ್ಯಾಟಿಂಗ್ ಅನ್ನೋದಕ್ಕಿಂತ ಸ್ಪೀಡ್ ಬೌಲಿಂಗ್ ಸಿಕ್ಕಾಪಟ್ಟೆ ಯೂಸಿಂಗ್ ಇರುತ್ತೆ ಗುರು. ಒಟ್ನಲ್ಲಿ ಇಲ್ಲಿ ಮೇನು ಡೆಲ್ಲಿ ಅವರು ಮ್ಯಾಚ್ನ ಸೋತ್ಕೊ ಬರ್ತಿದ್ರೆ, CSK ಅವರು ಮ್ಯಾಚ್ನ ಗೆದ್ಕೊ ಬರ್ತಿದ್ರೆ. CSK ಈಗ ಟೂರ್ನಮೆಂಟಲ್ಲಿ ಎಲ್ಲ ಮ್ಯಾಚ್ನು ಗೆದ್ಕೊ ಬರ್ತಿದ್ದಾರೆ ಗುರು. ಒಟ್ನಲ್ಲಿ CSK ಕ್ವಾಲಿಫೈ ಆಗೋದು ಒಂದು ಸ್ವಲ್ಪ ಸಿಕ್ಕಾಪಟ್ಟೆ ಕಷ್ಟ ಇದೆ. ಕ್ವಾಲಿಫೈ ಆದರೂ ಒಟ್ಟಿನಲ್ಲಿ ಫೈನಲ್ ಗೆಲ್ಲೋದು ಸಿಕ್ಕಾಪಟ್ಟೆ ಕಷ್ಟ ಗುರು. ಒಟ್ಟಿನಲ್ಲಿ ನನ್ನ ಪ್ರಕಾರ CSK ಈ ಸೀಸನ್ನು ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಟ್ಟಿದ್ದಾರೆ. ಈಗ ಬರೋ ಮ್ಯಾಚೆಲ್ಲ ಗೆದ್ದರೆ CSK ಸಿಕ್ಕಾಪಟ್ಟೆ ಕಷ್ಟ ಗುರು. ಒಟ್ಟಲ್ಲಿ ಡಿ ಸಿ ವರ್ಸಸ್ CSKಲಿ ನನ್ನ ಪ್ರಕಾರ CSK ಅವರು ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಎದ್ದು ಕಾಣ್ತಿದೆ ಗುರು ಅಂತ ಕಾಣ್ತಿದೆ. ಒಟ್ಟಿನಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು ಇಲ್ಲಿ 200 ಮೇಲೆ ಯಾರು ಹೊಡಿತಾರೋ ಅವರು ಮ್ಯಾಚ್ ಗೆದ್ದೇ ಗೆಲ್ತಾರೆ. ಒಟ್ಟಿನಲ್ಲಿ 200 ಮೇಲೆ ಹೊಡಿಬೇಕು ಗುರು. 200 ಮೇಲೆ ಹೊಡಿಲಿಲ್ಲ 160 180 ಹೊಡಿತಾರೆ. ಯಾರು ಹೊಡೆದಿರ್ತಾರೆ ಅವರು ಮ್ಯಾಚ್ನ ಗೆಲ್ಲೋದು ಸಿಕ್ಕಾಪಟ್ಟೆ ಕಷ್ಟ ಅಂತ ಕಾಣ್ತಿದೆ. ಫಸ್ಟ್ ಬ್ಯಾಟಿಂಗ್ ಆಡಿ ಯಾರು 200 ಹೊಡಿತಾರೆ ಅವರು ಮ್ಯಾಚ್ ಗೆಲ್ಲೋದು ಸಿಕ್ಕಾಪಟ್ಟೆ ಒಂದು ಲೆವೆಲ್ಗೆ ಈಸಿ ಇರ್ಬೋದು. ಇಲ್ಲಾಂದರೆ ಫಸ್ಟ್ ಬ್ಯಾಟಿಂಗ್ ಆಡಿ 160 180 ಹೊಡೆದ್ರೆ ಮ್ಯಾಚ್ ಗೆಲ್ಲೋದು ಸಿಕ್ಕಾಪಟ್ಟೆ ಕಷ್ಟ ಗುರು. ಒಟ್ಟಿನಲ್ಲಿ DC 200 ಹೊಡೆದ್ರೆ ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಈಸಿ. CSK ಅವರು 200 ಹೊಡೆದ್ರೆ ಮ್ಯಾಚ್ ಗೆಲ್ಲೋದು ಈಸಿ. ಒಟ್ಟಿನಲ್ಲಿ DC ಅವರು 180 ಹೊಡೆದ್ರೆ, ಇಲ್ಲ CSK ಅವರು 180 ಹೊಡೆದ್ರೆ ಮ್ಯಾಚ್ ಗೆಲ್ಲೋದು ಸಿಕ್ಕಾಪಟ್ಟೆ ಕಷ್ಟ ಅಂತ ಎದ್ದು ಕಾಣ್ತಿದೆ ಗುರು. ಒಟ್ಟಿನಲ್ಲಿ ಇಲ್ಲಿ ಟೀಮಲ್ಲಿ ಯಾರ್ಯಾರಪ್ಪ ಇರ್ತಾರೆ ಅಂದರೆ, ಇಲ್ಲಿ CSK ಟೀಮಲ್ಲಿ ಆ್ಯಸ್ ಯೂಸ್ವಲ್ ಇಲ್ಲಿ ಗಾಯಕ್ವಾಡ್ ಕ್ಯಾಪ್ಟನ್ ಆಗಿರ್ತಾರೆ, ಸಂಜು ಸ್ಯಾಮ್ಸಂಗ್ ಇರ್ತಾರೆ, ಶಿವಮ್ ದುಬೆ ಇರ್ತಾರೆ, ಪ್ರಶಾಂತ್ ನೀಲ್ ಇರ್ತಾರೆ, ಮತ್ತು ಜೇಸವ್ ವೋರ್ಡರ್ ಇರ್ತಾರೆ. ಮತ್ತು ಇಲ್ಲಿ ಅವರು ಈ ಗೇಮ್ ಚೇಂಜರ್ ಮಾಡೋ ಚಾನ್ಸಸ್ ಸಿಕ್ಕಾಪಟ್ಟೆ ಎದ್ದು ಕಾಣ್ತಿದೆ ಗುರು. ಒಟ್ನಲ್ಲಿ 100 ಅಂದಾಗೆಲ್ಲ ಗೇಮ್ ಚೇಂಜಸ್ ಮಾಡೋದು ಸಿಕ್ಕಾಪಟ್ಟೆ ಎದ್ದು ಕಾಣ್ತಿದೆ. ಒಟ್ಟಿನಲ್ಲಿ ಇಲ್ಲಿ ಸರ್ವರಾಜ್ ಖಾನು ಬ್ಯಾಟಿಂಗ್ ವಿಚಾರದಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ. ಒಟ್ಟಿನಲ್ಲಿ ಇವ್ರ ಕಡೆ ಮಿಡಲ್ ಆರ್ಡರ್ ಆಗಲಿ, ಓಪನ್ ಆಗಲಿ CSK ಟೀಮಲ್ಲಿ ಫಿನಿಶಿಂಗ್ ಆಗಲಿ ತುಂಬ ಚೆನ್ನಾಗಿ ಫಿನಿಶಿಂಗ್ ಮಾಡಿಕೊಡ್ತಾರೆ. ಅದರಿಂದನೇ ಈ ಮ್ಯಾಚಲ್ಲಿ ಬೌಲಿಂಗ್ ವಿಚಾರದಲ್ಲಿ CSK ಅವರು ಏನು ಕರಣಂತೆ ಇಲ್ಲ. ಒಟ್ಟಿನಲ್ಲಿ ಬೌಲಿಂಗ್ ವಿಚಾರದಲ್ಲಾಗಲಿ, CSK ಬ್ಯಾಟಿಂಗ್ ವಿಚಾರದಲ್ಲಾಗಲಿ, ಆಲ್ರೌಂಡಲ್ಲಾಗಲಿ, ಮಿಡಲ್ ಓವರ್ಗಳಾಗಲಿ, ವಿಕೆಟ್ಗಳು ಯಾವ ಟೈಮಲ್ಲಿ ಯಾರನ್ನ ತೆಗಿಬೇಕು ಅನ್ನೋದು ಗಾಯಕ್ವಾಡ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಅದರಿಂದನೇ ಒಟ್ಟಿನಲ್ಲಿ CSK ಟೀಮು ಬ್ಯಾಲೆನ್ಸ್ ಆಗಿ ಕಾಣ್ತಿದ್ದಾರೆ. ಒಟ್ಟಿನಲ್ಲಿ CSK ಈ ಸೀಸನ್ನ ಒಂದೊಳ್ಳೆ ಗುಡ್ ಎಂಡ್ ಮಾಡ್ಬೋದು ಅಂತ ಎದ್ದು ಕಾಣ್ತಿದೆ ಗುರು. ಕ್ವಾಲಿಫೈ ಆಗೋದಂತೂ ಸಿಕ್ಕಾಪಟ್ಟೆ ಕಷ್ಟ CSK ಅಂತ ಕಾಣ್ತಿದೆ ಗುರು. ಒಟ್ಟಿನಲ್ಲಿ DC ಟೀಮಲ್ಲಿ ಯಾರ್ಯಾರಪ್ಪ ಇರ್ತಾರೆ ಅಂದರೆ, ಇಲ್ಲಿ DC ಟೀಮಲ್ಲಿ ಆ್ಯಸ್ ಯೂಸ್ವಲ್ ಇಲ್ಲಿ ಕ್ಯಾಪ್ಟನ್ಸಿನ ಇಲ್ಲಿ ಅಕ್ಷಯ್ ಪಟೇಲ್ ಹೊರ್ಸ್ಕೋತಾರೆ. ರಾಹುಲ್ ಆಗಿ ಇಲ್ಲಿ ಓಪನಿಂಗ್ ಸ್ಟಾರ್ಟರ್ ಮಾಡ್ತಾರೆ. ಒಟ್ನಲ್ಲಿ ಡೇವಿಡ್ ಮಿಲ್ಲರು ಮತ್ತು ಸ್ಟಾರ್ಟರು ಒಂದೊಳ್ಳೆ ಓಪನಿಂಗ್ ಕೊಟ್ಟರೆ ಮ್ಯಾಚ್ ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದ್ದೇ ಇರುತ್ತೆ. ಒಟ್ನಲ್ಲಿ DC ಅಂದಾಗ CSK ಕಡೆ ಫಿನಿಶಿಂಗ್ ಎದ್ದು ಕಾಣ್ತಿದೆ. DC ಕಡೆ ಅಂತ ಹೇಳ್ಕೊಳ್ಳೋ ಫಿನಿಶಿಂಗ್ ಕಾಣ್ತಿಲ್ಲ. ಬೌಲಿಂಗ್ ವಿಚಾರದಲ್ಲಿ DC ತುಂಬ ಚೆನ್ನಾಗಿ ಕಾಣ್ತಿದೆ. ಕುಲ್ದೀಪ್ ಯಾದವ್ ಆಗಲಿ, ನಟರಾಜನ್ ಆಗಲಿ, ಮುಕೇಶನ್ ಆಗಲಿ, ಲುಂಗಿ ಹೆಂಗಿಡೆ ಆಗಲಿ, ಇವರು 4 ಜನ ತುಂಬ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ಒಟ್ಟಿನಲ್ಲಿ ಮೇನು DCಲಿ ಫಿನಿಶಿಂಗ್ ಕೊರತೆ ಇದು ಕಾಣ್ತಿದೆ. ಅಕ್ಷಯ್ ಪಟೇಲ್ ಅಂತ ಹೇಳ್ಕೊಳ್ಳೋ ಬ್ಯಾಟಿಂಗ್ ಕಾಣ್ತಿಲ್ಲ. ಇಲ್ಲಿ ಪೃಥ್ವಿ ಶಾನು ಅಷ್ಟೇ ಗುರು. ಒಟ್ಟಿನಲ್ಲಿ ಈ ಮ್ಯಾಚಲ್ಲಿ ಪೃಥ್ವಿ ಶಾನು ಆಡಿಸೋದು ನನ್ನ ಪ್ರಕಾರ ಯಾಕೋ ಖಚಿತ ಕಾಣಿಸ್ತಿದೆ. ನಿತೀಶ್ ರಾಣಾನ ಈ ಮ್ಯಾಚಲ್ಲಿ ಆಡಿಸ್ತಾರೆ ಅಂದರೆ ಹೌದು ಆಡಿಸ್ತಾರೆ. ಇಲ್ಲಿ ಅಶ್ವಥ್ ಶರ್ಮನ ಆಡಿಸೋದು ಸಿಕ್ಕಾಪಟ್ಟೆ ಖಚಿತ. ಇಲ್ಲಿ ಕರುಣ್ ನಾರಾಯಣ ಆಡಿಸ್ತಾರೆ ಅಂದರೆ ಹೌದು ನನ್ನ ಪ್ರಕಾರ ಕಷ್ಟ ಅಂತ ಕಾಣಿಸ್ತಿದೆ. ಒಟ್ಟಿನಲ್ಲಿ ಕರುಣ್ ನಾರಾಯಣ ಬ್ಯಾಟಿಂಗ್ ಆಗಿ ಯೂಸ್ ಮಾಡೋದು ಅಂತ ಏನಕ್ಕೊಳ್ಳೋ ಇಂಪಾರ್ಟೆಂಟ್ ಪ್ಲೇಯರ್ ಇಲ್ಲ ಅಂತ ಕಾಣಿಸ್ತಿದೆ. ಒಟ್ಟಿನಲ್ಲಿ ಇವ್ರ ಕಡೆ ಶ್ರೀಲಂಕಾದ ಪ್ಲೇಯರ್ಗಳು ಎದ್ದು ಕಾಣ್ತಿದ್ದಾರೆ ಗುರು. ಒಟ್ಟಿನಲ್ಲಿ DC ಟೀಮ್ ಅಂದಾಗ ರಾಹುಲ್ ಅವರಾಗಲಿ ಈ ಮ್ಯಾಚಲ್ಲಿ ಹೋದ ಮ್ಯಾಚ್ನ ಗೆದ್ಕೊಂಡು ಬರ್ತಿದ್ದಾರೆ. DC ಅವರು ಹೋದ ಮ್ಯಾಚ್ನ CSK ಅವರು ಗೆದ್ಕೊಂಡು ಬರ್ತಿದ್ದಾರೆ. ಒಟ್ಟಿನಲ್ಲಿ DC ಟೀಮಲ್ಲಿ ಟೋಟಲ್ ಆಗಿ ಇಷ್ಟು ಜನ ಇರ್ತಾರೆ. CSK ವರ್ಸಸ್ DC ಡೇ ಸ್ಟಾರ್ಟ್ ನೋಡಿದ್ರೆ, ಈ 32 ಮ್ಯಾಚಲ್ಲಿ CSK ಅವರು 12 ಮ್ಯಾಚ್ ಗೆದ್ದು 32 ಮ್ಯಾಚಲ್ಲಿ DC ಅವರು 12 ಮ್ಯಾಚ್ ಗೆದ್ದಿದ್ರೆ, CSK ಅವರು 20 ಮ್ಯಾಚ್ನ ಗೆದ್ದವರು. ಸಿಕ್ಕಾಪಟ್ಟೆ ಹೈ ಸ್ಕೋರ್ ಅಂತ ಇದು ಕಾಣ್ತಿದೆ. ಒಟ್ಟಿನಲ್ಲಿ CSK ಅವ್ರದ್ದು ಹೈ ಸ್ಕೋರ್ ನೋಡಿದ್ರೆ 223 ಹೊಡೆದಿದ್ದಾರೆ. ಲೋ ಸ್ಕೋರ್ ವಿಚಾರದಲ್ಲಿ CSK ಅವರು 110 ಹೊಡೆದಿದ್ದಾರೆ. DC ಅವರು ಹೈ ಸ್ಕೋರ್ ವಿಚಾರದಲ್ಲಿ 198 ಹೊಡೆದಿದ್ದಾರೆ. ಲೋ ಸ್ಕೋರ್ ವಿಚಾರದಲ್ಲಿ 83 ಹೊಡೆದವ್ರೆ. ಬರೀ ಒಟ್ಟಿನಲ್ಲಿ CSK ಈಗಿರೋ ಟೀಮ್ ಬೇರೆ, DC ಈಗಿರೋ ಟೀಮ್ ಬೇರೆ.
ಸಿ ಎಸ್ ಕೆ ವರ್ಸಸ್ ಡಿ ಸಿ ಅಂದಾಗೆಲ್ಲ ಸಿ ಎಸ್ ಕೆ ಅವರು ಆರಾಮಾಗಿ ಗೆದ್ಕೊಬಿಡ್ತಿದ್ರು. ಆದರೆ ಈ ಸತಿ ಡಿ ಸಿ ಅವರು ಸಿಕ್ಕಾಪಟ್ಟೆ ಟಕ್ಕರ್ ಕೊಡ್ತಾರೆ ಅಂತ ಕಾಣ್ತಿದೆ. ಯಾಕೆಂದರೆ ಡಿ ಸಿ ಒಟ್ಟಲ್ಲಿ ಒಂದೊಳ್ಳೆ ಓಪನಿಂಗ್ ಸ್ಟಾರ್ಟ್ ಅಂತೂ ತುಂಬ ಚೆನ್ನಾಗಿ ಕಾಣ್ತಿದೆ. ಸಿ ಎಸ್ ಕೆ ಓಪನಿಂಗ್ ಸ್ಟಾರ್ಟ್ನಲ್ಲಾಗಲಿ ಮಿಡಲ್ ಆರ್ಡರ್ಗಳಾಗಲಿ ಸಿ ಎಸ್ ಕೆ ಒಂಚೂರು ಸ್ಟ್ರಗಲ್ ಪಡ್ತಾರೆ ಅಂತ ಕಾಣ್ತಿದೆ. ಯಾಕೆಂದರೆ ಸಿ ಎಸ್ ಕೆ ಈಗಿರೋ ಟೀಮು ಸಿಕ್ಕಾಪಟ್ಟೆ ಒಂಚೂರು ಯಾಕೋ ಸ್ಟ್ರಗಲ್ ಪಡ್ತಿದ್ದಾರೆ ಅಂತ ನನಗೇನೋ ಕಾಣಿಸ್ತಿದೆ. ಆದರೆ ಡಿ ಸಿ ಒಂಚೂರು ಸ್ಟ್ರಗಲ್ ಪಟ್ಟರು ಮ್ಯಾಚ್ನ ಗೆಲ್ಲೋ ಕಡೆ ನೋಡ್ತಿದ್ದಾರೆ. ಆದರೆ ಸಿ ಎಸ್ ಕೆ ಅವರು ಟೀಮಲ್ಲೇ ಒಂಚೂರು ಯಾರನ್ನ ಆಡಿಸ್ಬೇಕು, ಯಾವ ಟೈಮಲ್ಲಿ ಯಾರನ್ನ ಕಳಿಸ್ಬೇಕು ಅನ್ನೋದೇ ಒಂಚೂರು ಇನ್ನೂ ಕನ್ಫ್ಯೂಸ್ ಆಗಿ ಎದ್ದು ಕಾಣ್ತಿದೆ ಗುರು ಅಂತ ನನಗೇನೋ ಕಾಣಿಸ್ತಿದೆ. ಸಿ ಎಸ್ ಕೆ ವರ್ಸಸ್ ಡಿ ಸಿಲಿ ಯಾರಪ್ಪ ಗೆಲ್ತಾರೆ ಅಂದರೆ ಸಿ ಎಸ್ ಕೆ ಈ ಮ್ಯಾಚ್ನ ಗೆಲ್ತಾರೆ ಅಂತ ನನಗೇನೋ ಕಾಣಿಸ್ತಿದೆ. ಮ್ಯಾಚಲ್ಲಿ ಯಾರು ಟಾಸ್ಕ್ ಇರ್ತಾರೆ ಅವ್ರು ಮ್ಯಾಚ್ ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದು ಕಾಣ್ತಿದೆ ಗುರು. ಒಟ್ಟಿನಲ್ಲಿ ಸಿ ಎಸ್ ಕೆ ವರ್ಸಸ್ ಡಿ ಸಿ ಪ್ರಿವ್ಯೂ ವಿಡಿಯೋ ನಿಮಗೇನೋ ಇಷ್ಟ ಆಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದಾರೆ. ಸಿಗುವ ಮುಂದಿನ ವಿಡಿಯೋದಲ್ಲಿ.